ನಮಸ್ಕಾರ ವೀಕ್ಷಕರೇ, ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಿನಾಂಕ 27/1/2025 ಜಮಖಂಡಿ ನಗರದ ಎಜೆ ದೇಸಾಯಿ ಸರ್ಕಲ್ನಲ್ಲಿ ವಿಜಯಪುರದಲ್ಲಿ ದಲಿತ ಕೂಲಿ ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ವಿವಿಧ ರೈತಪರ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗಡಿಪಾರ್ ಮಾಡಿ ಶೂಟ್ ಔಟ್ ಮಾಡಬೇಕು. ಕಾನೂನು ಅವ್ರನ್ನ ಏನು ಬಿಡುಗಡೆಗೆ ಇನ್ನೂ ಬಿಡುಗಡೆ ಆಗಿಲ್ಲ. ಅವ್ರಿಗೆ ಒಟ್ಟ ಹೊರಗೆ ಬರೋದಂಗೆ ಮಾಡಿ ಅದನ್ನು ಮಾಡಬೇಕಂತ ನಮ್ಮದಂತೆ. ಜಮಖಂಡಿ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಜೊತೆಗೆ ವಿಜಯಪುರದ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಈ ಬೃಹತ್ ಪ್ರತಿಭಟನೆ ಮೂಲಕ ನಾವು ಏನು ಆಗ್ರಹ ಮಾಡಿದ್ರೆ ದಲಿತರ ಮೇಲೆ ಏನು ಬಡ ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿತ್ತು. ಹಲ್ಲೆ ಆಗಿದ್ದು ಈಗಾಗಲೇ ಆರೋಪಿಗಳ ಬಂಧನವಾಗಿದೆ. ನಮ್ಮ ಬಂಧನ ಅಷ್ಟೇ ಸಾಕಾಗಿರೋದಿಲ್ಲ, ಅವರನ್ನು ಇಡೀ ರಾಜ್ಯದಿಂದ ಗಡಿಪಾರು ಮಾಡಬೇಕು, ರೌಡಿ ಶೆಟ್ಟಿಗಳನ್ನು ಉತ್ತಮ ಮಾಡಬೇಕು. ಜೊತೆಗೆ ಏನು ಬಳಸ್ಕೊಂಡು ಕುಟುಂಬಕ್ಕೆ ಸರ್ಕಾರದಿಂದ 5 ಜಮೀನು ಸರ್ಕಾರಿ ನೌಕರಿಯನ್ನು ಕೊಡಬೇಕಂತ ನಾವು ಆಗ್ರಹ ಮಾಡ್ತೀವಿ. ಯಾಕೆ ಆಗ್ರಹ ಮಾಡ್ತೀವಿ? ಈಗಾಗಲೇ ಕಾಂಗ್ರೆಸ್ ಸರ್ಕಾರ ದಲಿತರ ಸರ್ಕಾರ ಪರವಾದ ಸರ್ಕಾರ ಇಲ್ಲಿ ಮಾನ್ಯ ಸಿದ್ದರಾಮಯ್ಯ ಕಾಳಜಿ ಇದ್ದರೆ ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂಥ ಕರುಣಾ ದಾಳ ಅವರಾಗಿದ್ದರೆ ಇಲ್ಲೇ ಆರೋಪಿತ ಎಲ್ಲರನ್ನ ನನ್ನವರು ಹೇಳಿದಂಗೆ ಪರವಾಗಿಲ್ಲ ರಾಜ್ಯದಲ್ಲಿ. ಯಾಕಂದರೆ ಗುಂಡಾಗಳನ್ನು ಎತ್ತು ಕಟ್ಟುವಂಥ ಸರ್ಕಾರವೂ ಇದಾಗಬೇಕು, ಗುಂಡಾಗಳ ರಕ್ಷಣೆ ಕೊಡುವಂಥ ಸರ್ಕಾರವೂ ಇದಾಗಬೇಕು. ಗುಂಡಾಗಳನ್ನು ಎತ್ತು ಕಟ್ಟಿದ್ದೆ ಆದರೆ ಕರ್ನಾಟಕದಲ್ಲಿ ಇರುವಂಥ ಗೂಂಡಾ ರಾಜ್ಯ ಆಗುತ್ತೆ. ಅದಕ್ಕೆ ನಾನು ಸಿದ್ದರಾಮಯ್ಯನವರು ಏನು ಕಾರಣ ಅಂತ ಕೂಡಲೇ ಡಿಪಾರ್ಟ್ಮೆಂಟ್ ರಾಜ್ಯದಲ್ಲಿ ಎಲ್ಲ ಥರ ರಾಜ್ಯದ ದೇಶದಲ್ಲಿ ನಮ್ಮ ತಂಡಗಳು ನಮ್ಮ ಕರ್ನಾಟಕದಲ್ಲಿ ಒಂದು ವೇಳೆ ಅವರನ್ನು ಬಿಟ್ಟಿದ್ದೆ ಆದರೆ ಹೊಸದ ನಾಡಿನಲ್ಲಿ ಗುಂಡಾಗಳನ್ನು ಆರೋಪ ಮಾಡಿದ್ರೆ ಕೂಡಲೇ ಅವರಿಗೆ ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ನ್ಯಾಯ ಸಿಗದೆ ಹೋದರೆ ಇದೇ ಜಮಖಂಡಿ ಸಮರ್ಪಣೆ ಮಾಡಿ ಜಿಲ್ಲಾಧಿಕಾರಿ ದೇಶದ ರಾಜ್ಯದ ಸೇವೆ ಮಾಡ್ತಾ ದಲಿತರು ಮಾಡ್ತಾರೆ ಅಂತ ನೇರವಾಗಿ